ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪ್ರಜ್ಞಾಕೀರ್ತಿ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಯಲ್ಲಿ ಒಬ್ಬಟ್ಟು ಮಾಡ್ತಿದ್ರು. ಅದು ಹೇಗೆ ಮಾಡೋದು ಅಂತ ನಮ್ಮ ಅಕ್ಕ ಹೇಳ್ತಾಳೆ, ಬನ್ನಿ. ಒಬ್ಬಟ್ಟು ಮಾಡೋಕ್ಕೆ ಇವಾಗ ನಾನು ಕಾಯಿ ತುರಿ, ರವೆ, ಮೈದಾ, ಏಲಕ್ಕಿ, ಬೆಲ್ಲ ತೊಗೊಂಡಿದ್ದೀನಿ. ಈಗ ಫಸ್ಟ್ ಏನು ಮಾಡಬೇಕಂದ್ರೆ ತುರಿದಿರೋ ಕಾಯಿನ ಮಿಕ್ಸಿ ಜಾರ್ಗೆ ಹಾಕೋಬೇಕು. ಅದಕ್ಕೆ ಒಂದು 4 ಏಲಕ್ಕಿನೂ ಕೂಡ ಹಾಕೋಬೇಕು. ನೀಟಾಗಿ ರುಬ್ಕೋಬೇಕು, ನುಣ್ಣಗೆ ರುಬ್ಕೋಬೇಕು. ಒಂದು ಸ್ವಲ್ಪ ಕೂಡ ನೀರನ್ನ ಆ್ಯಡ್ ಮಾಡಬಾರ್ದು. ಈಗ ಕನಕ ಮಾಡೋಕ್ಕೆ ಮೈದಾ ಮತ್ತು ರವೆ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ನೀರಲ್ಲಿ ಚಪಾತಿ ಹದಕ್ಕೆ ಕಲಿಸ್ಕೋಬೇಕು. ಆಮೇಲೆ ಅದ್ರ ಮೇಲೆ ಎಣ್ಣೆ ಹಾಕಿ ಸ್ವಲ್ಪ ಉನಿಯಕ್ಕೆ ಬಿಡಬೇಕು. ನೆಕ್ಸ್ಟ್ ಈಗ ಬೆಲ್ಲ ಪಾಕ ಮಾಡ್ಕೊಳ್ಳೋಣ. ಬೆಲ್ಲ ಮತ್ತು ಅದಕ್ಕೊಂದು ಅರ್ಧ ಚಿಕ್ಕ ಲೋಟದಲ್ಲಿ ನೀರು ಹಾಕ್ಕೊಂಡು ಪಾಕ ಮಾಡಿಕೊಂಡೆ. ಆ ಪಾಕಕ್ಕೆ ಇವಾಗ ನಾನು ಫಸ್ಟು ರುಬ್ಕೊಂಡಿರೋ ಕಾಯಿನ ಪಾಕಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಕನಕ ರೆಡಿಯಾಗಿದೆ, ಅದು ನೀಟಾಗಿ ಎಣ್ಣೆಯಲ್ಲಿ ಉಂತಿದೆ. ನೆಕ್ಸ್ಟ್ ಈಗ ಅದನ್ನು ಫಸ್ಟು ಪೇಪರ್ ಪ್ಲೇಟ್ ಮೇಲೆ ನೀಟಾಗಿ ಸ್ವಲ್ಪ ತೊಗೊಂಡು ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿದ್ರಲ್ಲ ಎಷ್ಟು ತೊಗೊಂಡೆ ಅಂತ. ಆಮೇಲೆ ಈಗ ಊನ ರೆಡಿ ಆಗಿತ್ತಲ್ಲ, ಆ ಊನನ ಅದರೊಳಗೆ ಹಾಕಿ ನೀಟಾಗಿ ಅದನ್ನು ಕ್ಲೋಸ್ ಮಾಡ್ಕೋಬೇಕು, ಕವರ್ ಮಾಡಬೇಕು. ನೆಕ್ಸ್ಟ್ ಈಗ ಅದನ್ನು ನೀಟಾಗಿ ರೌಂಡ್ ಶೇಪಲ್ಲೇ ತಟ್ಕೋಬೇಕು. ಪೇಪರ್ ಪ್ಲೇಟ್ ಮೇಲೆ ಸ್ವಲ್ಪ ಆಯಿಲ್ ಹಾಕಿರ್ತೀರ ಅಲ್ವಾ, ನೀಟಾಗೇ ಬರುತ್ತೆ. ನೀಟಾಗಿ ತಟ್ಕೋಬೇಕು, ರೌಂಡ್ ಶೇಪಲ್ಲೇ ತಟ್ಕೋಬೇಕು. ಬೇರೆ ಶೇಪ್ ಅವರೇ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ನೀಟಾಗಿ ತಟ್ಕೊಂಡು ಈಗ ತವಾಗೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ ಅದನ್ನು ತವಾ ಮೇಲೆ ಹಾಕೋಬೇಕು. ಸ್ವಲ್ಪ ನಿಧಾನಕ್ಕೆ ತಗೊಳ್ಳಿ, ಕಿತ್ತೋಗುತ್ತೆ. ಎಣ್ಣೆ ಹಾಕಿರ್ತೀರಲ್ವ, ನೋಡ್ಕೊಂಡು ತಗೊಳ್ಳಿ. ಈಗ ಅದನ್ನು ಡಬಲ್ ಸೈಡ್ 2 ಸೈಡು ಕೂಡ ನೀಟಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ರೆಡಿಶ್ ಆಗಿ ಬೇಯಿಸ್ಬೇಕು. ಫಸ್ಟ್ ಟೇಸ್ಟ್ ಮಾಡೋಕೆ ಕೊಟ್ಟಿರೋದೇ ನನ್ನ ತಂಗಿಗೆ. ತಿಂದು ಹೇಗೆ ಹೇಳ್ತಾಳೆ ನೋಡೋಣ. ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.